Hi friends, welcome back to Cost Accounting Labor Cost. 2016 ಅಥವಾ 17 BBM ಮತ್ತೆ BBA ಕ್ವಶನ್ ಪೇಪರ್ಸ್ 2017 ಐ ಥಿಂಕ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ಲೇಬರ್ ಕಾಸ್ಟಿಂಗ್ ಅಲ್ಲಿ ಎಲ್ಲ ಮೆಥಡ್ಸ್ ಸೇರಿ ಒಂದೇ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ ಫಾರ್ 14 ಮಾರ್ಕ್ಸ್. ಲೆಟ್ us look into the problem. ಇದು ಪ್ರಾಬ್ಲಮ್. A workman's wages for a guaranteed 48 hours week is 25 rupees per hour. The estimated time to produce one article is 20 minutes. One article na produce ಮಾಡಕ್ಕೆ 20 ನಿಮಿಷ ಬೇಕು. Under an incentive plan, the time is allowed increased by 80%. Bonus plans ಅಲ್ಲಿ 80% extra time ಕೊಡ್ತಾರೆ. During a week, a worker produced 100 articles. ಒಂದು ವಾರದಲ್ಲಿ 100 articles ನ ಪ್ರೊಡ್ಯೂಸ್ ಮಾಡ್ತಿದ್ದಾನೆ ಒಬ್ಬ ವರ್ಕರ್. Calculate his time wages under his time wages ಅಲ್ಲ his wages. Okay, his wages under. ಮೊದಲನೇದು time rate, piece rate, Halsey plan, Rowell plan. Also calculate the earnings of the worker under the following schemes. ಮೊದಲನೇದು Taylor's plan, ಎರಡನೇದು Merrick's plan. ಇಲ್ಲಿ the time rate is 30 rupees per hour. Standard output per hour is 6 units. Differentials applicable. Low piece rate at 80% of normal piece rate. Then high piece rate 120% of normal piece rate. This is only applicable to Taylor. ಚೆನ್ನಾಗಿ ನೆನಪಿಟ್ಕೋಬೇಕು ನಾವು. Merrick's plan ಅಲ್ಲಿ ಇದು ಅಪ್ಲೈ ಆಗಲ್ಲ because there are 3 levels for 3 efficient people. Then in a day of 8 hours, A produced 39 units, B 45 units, C 48 units, and D 50 units. Okay, answer ಮಾಡೋಣ. Come on, answer ಮಾಡೋಣ. Then yes, calculation of wages under time rate system. Time rate system ಅಲ್ಲಿ ಏನು ವರ್ಕರ್ಸ್ಗೆ ಎಷ್ಟು ಅವರ್ಸ್ ಕೆಲಸ ಮಾಡಿದ್ದಾರೆ ಇಂಟು 1 hour ಎಷ್ಟು. So this is what I told. All the workers are paid on the basis of number of hours worked in the week, irrespective of number of pieces produced under time rate. ಯಾರು ಎಷ್ಟು ಪ್ರೊಡ್ಯೂಸ್ ಮಾಡೋದು ನಮ್ಗೆ ಲೆಕ್ಕ ಇಲ್ಲ. ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಪಕ್ಕಕ್ಕಿಟ್ಟು ನಂಬರ್ ಆಫ್ ಅವರ್ಸ್ ಇಂಟು ಅವರ್ಲಿ ರೇಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಲ್ಲರಿಗೂ ವೇಜಸ್ ಒಂದೇ, ABCD ಬೇರೆ ಬೇರೆ ಬರೋದಿಲ್ಲ. ಸೊ ದಿಸ್ ಇಸ್ ದ ಫಾರ್ಮುಲಾ. ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಇನ್ ಎ ವೀಕ್ ಇಂಟು ರೇಟ್ ಪರ್ ಅವರ್. ಸೊ ಎಲ್ಲರಿಗೂ 48 hours ಕೆಲಸ ಮಾಡಿಸಿದ್ವಿ, 25 rupees ಕೊಟ್ಟಿದ್ದೀವಿ. ದ ವೇಜಸ್ ಈಸ್ 1200 rupees ಪರ್ ವೀಕ್. ಓಕೆ, ಎರಡನೇ ಮೆಥಡ್ ಪೀಸ್ ರೇಟ್ ಸಿಸ್ಟಮ್. ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ವಾಟ್ ಇಸ್ ದ ಫಾರ್ಮುಲಾ? ಪೀಸ್ ರೇಟ್ ಸಿಸ್ಟಮ್ಗೆ ನಂಬರ್ ಆಫ್ ಪೀಸಸ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್ ಅಥವಾ ರೇಟ್ ಪರ್ ಪೀಸ್. ರೇಟ್ ಪರ್ ಪೀಸ್ ಕೊಟ್ಟಿಲ್ಲ ನಮಗೆ, ನಾರ್ಮಲ್ ಪೀಸ್ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ವೇಜ್ ರೇಟ್ ಪರ್ ಅವರ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಪರ್ ಅವರ್ ಅಥವಾ ಔಟ್ಪುಟ್ ಪರ್ ಅವರ್. ಸೊ ಅವನಿಗೆ 30 ರೂಪಾಯಿ 1 ಗಂಟೆ ಕೊಡ್ತಿದ್ದೀವಿ, 1 ಗಂಟೆಯಲ್ಲಿ 6 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾನೆ, 1 ಯೂನಿಟ್ಗೆ 5 ರೂಪಾಯಿ. ಓಕೆ, ನಾವು ನಂಬರ್ ಆಫ್ ಪೀಸಸ್ ಪ್ರೊಡ್ಯೂಸ್ ಇಂಟು ಪೀಸ್ ರೇಟ್ ಇಸ್ ಈಕ್ವಲ್ ಟು ವೇಜಸ್. ಎ 39 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ದ ಇಂಟು 6 days ಕೆಲಸ ಮಾಡ್ದ ಇಂಟು 1 ಪೀಸ್ಗೆ 5 ರೂಪಾಯಿ, 1750 rupees ಪರ್ ವೀಕ್. ಬಿ 45 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ದ ಪರ್ ಡೇ, 6 days ವರ್ಕ್ ಮಾಡ್ದ, 1 ಪೀಸ್ಗೆ 5 ರೂಪಾಯಿ, ಇಟ್ ಈಸ್ 1350 rupees ಪರ್ ವೀಕ್. ದೆನ್ ಸಿ 48 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ದ, 6 days ವರ್ಕ್ ಮಾಡ್ದ, ದೆನ್ 5 rupees ಪರ್ ವೀಕ್, ಇಟ್ ಈಸ್ 1440. ಅಂಡ್ ಡಿ 50 ಯೂನಿಟ್ಸ್ ಪ್ರೊಡ್ಯೂಸ್ಡ್ ಪರ್ ಡೇ and 6 days ವರ್ಕ್ ಮಾಡ್ದ, 5 rupees per unit, 1500 rupees. This is piece rate system. Then calculation of earnings under Halsey plan. Halsey plan ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ಗೆ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಬೇಕು. ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಕೊಟ್ಟಿಲ್ಲ, ಒಂದು ಯೂನಿಟ್ಗೆ 20 minutes ಕೊಡ್ತಾರೆ. ದೆನ್ ಅದಕ್ಕೆ 80% ಟೈಮ್ ಅನ್ನ ಜಾಸ್ತಿ ಕೊಡ್ತಾರೆ ಇನ್ಸೆಂಟಿವ್ ಸ್ಕೀಮ್ಸ್ ಅಲ್ಲಿ ಅಂತ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ. ಸೊ 20 minutesಗೆ 80% ಅಂದ್ರೆ ಇಟ್ ಈಸ್ 16 minutes. ಅಲ್ಲಿಗೆ 36 minutes ಅನ್ನ ಕೊಡ್ತಾರೆ ಒಂದು ಆರ್ಟಿಕಲ್ ಪ್ರೊಡ್ಯೂಸ್ ಮಾಡಕ್ಕೆ. ಹಾಗಾದ್ರೆ ಅವನು ಪ್ರೊಡ್ಯೂಸ್ ಮಾಡುವಂತ 100 ಆರ್ಟಿಕಲ್ಗೆ ಎಷ್ಟು ಟೈಮ್ ಕೊಡ್ತಾರೆ? ಟೈಮ್ ಅಲೋಡ್ 36 minutes ಇಂಟು 100 articles, ಇಟ್ ಈಸ್ 3600 minutes ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಪ್ರೊಡ್ಯೂಸಿಂಗ್ 100 article. ಓಕೆ, ಹಾಗಾದ್ರೆ ನಮ್ಗೆ ಮಿನಿಟ್ಸ್ ಅಲ್ಲಿ ಬೇಕಾಗಿಲ್ಲ, ವಿ ವಾಂಟ್ ಇನ್ ಅವರ್ಸ್. ಸೊ ದೇರ್ ಫೋರ್ ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಇನ್ ಅವರ್ಸ್ ಇಸ್ ಈಕ್ವಲ್ ಟು 3600 minutes ಡಿವೈಡೆಡ್ ಬೈ 60 minutes. ಈ 60 minutes ಯಾವ್ದಂದ್ರೆ 1 ಗಂಟೆಗೆ ಇರುತ್ತೆ. ಸೊ ದೇರ್ ಫೋರ್ 60 hours ಈಸ್ ಸ್ಟ್ಯಾಂಡರ್ಡ್ ಟೈಮ್. ಓಕೆ, ದೆನ್ ಹಾಗಾದ್ರೆ ಟೈಮ್ ಸೇವ್ಡ್ ಮಾಡ್ಕೋಬೇಕು. ಈಗ ಟೈಮ್ ಟೇಕನ್ 48 ಗಂಟೆ, ಟೈಮ್ ಅಲೋಡ್ 60, ಟೈಮ್ ಸೇವ್ಡ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆಕ್ಚುಯಲ್ ಟೈಮ್, ಇಟ್ ಈಸ್ 60 minus 48 hours, 12 hours ಬಂತು. ಹಾಗಾದ್ರೆ ಅರ್ನಿಂಗ್ಸ್ ಮಾಡೋಣ. ಸೊ ಅರ್ನಿಂಗ್ಸ್ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸಬ್ಸ್ಟಿಟ್ಯೂಟ್ ಮಾಡಿ
ಇಟ್ ಈಸ್ ಟೈಮ್ ಟೇಕನ್ 48 ಗಂಟೆ ಕೆಲಸ ಮಾಡ್ದ 25 ರೂಪಾಯಿ ಪರ್ ಅವರ್ ಕೊಡ್ತಾರೆ. 50% ಆಫ್ 12 hours ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್ ನಾವು ಬೋನಸ್ ಕೊಡ್ತೀವಿ. ಇಟ್ ಈಸ್ 45 ಇಂಟು 25 ವೇಜಸ್ 1200 ಆಯ್ತು. ಬೋನಸ್ಸು 12 ಇಂಟು 25 ಅಂದ್ರೆ 300 ಬರುತ್ತೆ. ಇದರಲ್ಲಿ 50% ಅಂದ್ರೆ 150. ಸೊ ದ ಆನ್ಸರ್ 1350 rupees ಟೋಟಲ್ ಅವನಿಗೆ ಅರ್ನಿಂಗ್ಸ್ ಕೊಡ್ತೀವಿ. ದೆನ್ ರೋ 1 ಸಿಸ್ಟಮ್ ಬರೋಣ. ರೋ 1 ಸಿಸ್ಟಮ್ ಅಲ್ಲಿ ಫಾರ್ಮುಲಾ ಡಿಫರ್ ಆಗುತ್ತೆ, ಉಳಿದಿರೋದೆಲ್ಲ ಸೇಮ್. ಆನ್ಸರ್ ಸಿಸ್ಟಮ್ ಅಲ್ಲಿ ಇರುವಾಗ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ವೇಜಸ್ ಸೇಮ್, ಬಟ್ ಬೋನಸ್ ಬೇರೆ ಆಗುತ್ತೆ. ಟೈಮ್ ಸೇವ್ಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ವೇಜಸ್ ಆಲ್ಸಿ ಸಿಸ್ಟಮ್ ಅಲ್ಲಿ 48 ಗಂಟೆ ಇಂಟು 25 ಸೇಮ್, ಬಟ್ ಬೋನಸ್ 12 ಗಂಟೆ ಅವನು ಟೈಮ್ ಸೇವ್ ಮಾಡಿತ್ತು ಡಿವೈಡೆಡ್ ಬೈ 60 hours ಟೈಮ್ ಅಲೋಡ್ ಇಂಟು 48 ಗಂಟೆ ಅವನು ತಗೊಂಡಿತ್ತು ಇಂಟು 25 hours ಪರ್ ಅವರ್ ಕೊಡ್ತಾ ಇರೋದು. ನಾವು ವೇಜಸ್ 1200 ಹ್ಯಾಲ್ಸೆ ಸಿಸ್ಟಮ್ ಅಲ್ಲಿ ನೋಡಿದ್ವಿ. ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಅಂತಂದ್ರೆ ಇಲ್ಲಿ ಬಂದಿತ್ತು ನೋಡ್ರಿ 1200 ಸೇಮ್. ದೆನ್ ವೇಜಸ್ 12 ಡಿವೈಡೆಡ್ ಬೈ 60 ಇಂಟು 48 ಇಂಟು 25 ಮಾಡಿದ್ರೆ 240 rupees ಬರುತ್ತೆ. ಎರಡು ಟೋಟಲ್ ಮಾಡಿ 1440 ದ ಟೋಟಲ್ ವೇಜಸ್ ಆಫ್ ವರ್ಕರ್ ಅಂಡರ್ ಹ್ಯಾಲ್ಸೆ ಪ್ಲಾನ್. ಬೇರೆ ಮೆಥಡ್ಸ್ ಮಾಡಬೇಕು. ಈಗ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಎರಡಿದೆ, ಟೇಲರ್ ಮತ್ತೆ ಮೆರಿಕ್. ಕಮಾನ್, ಅವನಿಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ 6 units ನಮ್ಮ ಪ್ರಾಬ್ಲಮ್ ಕೊಟ್ಟಿದ್ದು, 1 ಗಂಟೆಗೆ 6 units. ಹಾಗಾದ್ರೆ ಪೀಸ್ ರೇಟ್ ಎಷ್ಟು ಅವಾಗಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಸೇಮು, ಇಟ್ ಈಸ್ 5 rupees. ಓಕೆ, 30 ರೂಪಾಯಿ 1 ಗಂಟೆಗೆ ತಗೊಂಡು 6 units ಪ್ರೊಡ್ಯೂಸ್ ಮಾಡ್ತಿದ್ದ. ಹಾಗಾದ್ರೆ 30 ಡಿವೈಡ್ ಬೈ 6 ಅಂದ್ರೆ 5 ರೂಪಾಯಿ 1 ಯೂನಿಟ್ಗೆ, 1 ಪೀಸ್ಗೆ, 1 ಆರ್ಟಿಕಲ್. ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ ಆಫ್ 8 hours 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಒಂದು ದಿವಸದಲ್ಲಿ ಅವನಿಗೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಕೊಡಬಹುದು ಅಂತಂದ್ರೆ ಇಟ್ ಈಸ್ 48 hours. ಹೆಂಗ್ ಬಂತು ನೋಡಿ, 6 units ಒಂದ್ ದಿವಸಕ್ಕೆ ಕೆಲಸ ಮಾಡ್ತಾನೆ, ಒಂದ್ ದಿವಸ ಪ್ರೊಡ್ಯೂಸ್ ಮಾಡ್ತಾನೆ, ಒಂದ್ ದಿವಸಕ್ಕೆ 8 hours ಕೆಲಸ ಮಾಡ್ತಾನೆ. 8 into 6 48 hours. 48 hours ಸ್ಟ್ಯಾಂಡರ್ಡ್ ಟೈಮ್. ದೆನ್ ಕ್ಯಾಲ್ಕುಲೇಷನ್ ಆಫ್ ಎಫಿಷಿಯನ್ಸಿ ರೇಟ್ ಅಥವಾ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಮಾಡಿ. 39 ಯೂನಿಟ್ ಪ್ರೊಡ್ಯೂಸ್ ಮಾಡಿದ, ನಾವ್ ಹೇಳಿದ್ 48 ಅಂದ್ರೆ 81.25%. ಇವನು ಎಫಿಷಿಯಂಟ್ ಅಲ್ಲ, ಅದಕ್ಕೆ ರೆಡ್ ಕಲರ್ ಇಟ್ಟಿದ್ದೀವಿ. ದೆನ್ 45 units ಬಿ ಪ್ರೊಡ್ಯೂಸ್ ಮಾಡಿದ್ದಾನೆ, ನಾವ್ ಹೇಳಿದ್ 48, ಅದು 93.75%. ಇವನು ಎರಡನೇ ಕ್ಯಾಟಗರಿ ಬಂದ್ಬಿಟ್ಟ, 83% ಗಿಂತ ಜಾಸ್ತಿ, 100 ಒಳಗಡೆ. ದೆನ್ ಸಿ 48 units ನಾವ್ ಹೇಳಿದ್ವಿ ಒಂದು ವಾರದಲ್ಲಿ 48 ಪ್ರೊಡ್ಯೂಸ್ ಮಾಡಿದ್ದಾನೆ, 100% ವರ್ಕ್ ಮಾಡಿದ್ದಾನೆ. ದೆನ್ ಡಿ 50 units ಪ್ರೊಡ್ಯೂಸ್ ಮಾಡಿದ್ದಾನೆ ಡಿವೈಡೆಡ್ ಬೈ 48 ಇಂಟು 100 ಅಂದ್ರೆ 104.17. ಇವನು ತುಂಬಾ ಒಳ್ಳೆ ಎಂಪ್ಲಾಯಿ, ಎಫಿಷಿಯಂಟ್ ಎಂಪ್ಲಾಯಿ, ಇವನಿಗೆ 120% ಕೊಡ್ಬೇಕು. ಓಕೆ, ದೆನ್ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಅಂಡರ್ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಎರಡಿದೆ ಟೇಲರ್ಸ್. ಮೊದಲನೇದು ವರ್ಕರ್ ಎ ಅಂಡ್ ಬಿ ಪರ್ಫಾರ್ಮಿಂಗ್ ಅಟ್ ಬಿಲೋ ಸ್ಟ್ಯಾಂಡರ್ಡ್. ಓಕೆ, ಬಿಲೋ ಸ್ಟ್ಯಾಂಡರ್ಡ್ ಅಂದ್ರೆ ನಾವು ಹೇಳಿರೋದಕ್ಕಿಂತ 100% ಗಿಂತ ಕಡಿಮೆ ಇದ್ದಾರೆ ಇವರಿಬ್ಬರು ಅಂತ ನೋಡಿ, 100ಕ್ಕಿಂತ ಕಡಿಮೆ ಇದೆ ಬಿಲೋ ಸ್ಟ್ಯಾಂಡರ್ಡ್. ಸೊ ದೇರ್ ಫೋರ್ ದೇ ವಿಲ್ ಬಿ ಪೇಯ್ಡ್ ಲೋ ಪೀಸ್ ರೇಟ್, 80% ಕೊಡೋದು ಪೀಸ್ ರೇಟ್ ಅಲ್ಲಿ. ಹಾಗೇನೆ ವರ್ಕರ್ ಸಿ ಅಂಡ್ ಡಿ ಇವರಿಬ್ಬರು ಕೂಡ ಪರ್ಫಾರ್ಮಿಂಗ್ ಅಬೌವ್ ದ ಸ್ಟ್ಯಾಂಡರ್ಡ್ ರೆಸ್ಪೆಕ್ಟಿವ್ಲಿ. ಅಬೌವ್ ದ ಸ್ಟ್ಯಾಂಡರ್ಡ್ ನಾವು ಹೇಳಿರೋದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾರೆ. ಸಿ ಅಂಡ್ ಡಿ 100 ಮತ್ತೆ 100ಗಿಂತ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆ ಏನ್ ಮಾಡ್ತೀವಿ, ಹೈಯರ್ ಪೀಸ್ ರೇಟ್ ಅಂದ್ರೆ 120% ಕೊಡ್ತೀವಿ. ದೆನ್ ಕ್ಯಾಲ್ಕುಲೇಟ್ ಮಾಡೋಣ. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ನಾರ್ಮಲ್ ಪೀಸ್ ರೇಟ್ ಇಂಟು ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್. ಅವರವರ ಎಫಿಷಿಯನ್ಸಿಗೆ ತಕ್ಕಂತೆ ಡಿಫರೆನ್ಷಿಯಲ್ ಸಿಗ್ತಾನೆ. ನೋಡಿದ್ವಿ ನಾವು, ಇವರು ಇಬ್ರು ಕೂಡ ಕಡಿಮೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದಕ್ಕೆ 80%. ಇವರಿಬ್ರು ಕೂಡ 100 ಮತ್ತೆ 100ಗಿಂತ ಜಾಸ್ತಿ ಮಾಡಿದ್ದಾರೆ, ಅದಕ್ಕೋಸ್ಕರ 120%. ದೆನ್ ಎ 39 units ಪ್ರೊಡ್ಯೂಸ್ ಮಾಡ್ದ ಇಂಟು 5 ರೂಪಾಯಿ ಪರ್ ಯೂನಿಟ್ ಇಂಟು 80%. ಸೊ 150 rupees ಪರ್ ಡೇ, 156 rupees ಪರ್ ಡೇ. ಬಿ ಅವನಿಗೂ ರೆಡ್ ಅಲ್ಲೇ ಇಟ್ಟಿದ್ದೀನಿ ನಾನು. 45 units ಪ್ರೊಡ್ಯೂಸ್ ಮಾಡ್ದ, 5 ರೂಪಾಯಿ ಪರ್ ಯೂನಿಟ್, 80%. ಯಾಕೆಂದ್ರೆ ಅವನು ಕೂಡ ನೋಡಿ ಇಲ್ಲಿ 100% ಒಳಗಡೆ ಇದೆ. ಓಕೆ, ಸೊ ದೇರ್ ಫೋರ್ 180 rupees ಪರ್ ಡೇ, ಯಾರು ಟೇಲರ್ ಪ್ರಕಾರ. ದೆನ್ ಸಿ 48 units ಪ್ರೊಡ್ಯೂಸ್ ಮಾಡ್ದ, 5 ರೂಪಾಯಿ ಪರ್ ಯೂನಿಟ್, 120%. ಯಾಕೆ ಅಂತಂದ್ರೆ 100% ನಾವೆಷ್ಟು ಹೇಳಿದ್ರೆ ಅಷ್ಟು ಮಾಡಿದ್ರೆ, ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ 120% ಕೊಡಿ ಅಂತ ಹೇಳ್ತಾರೆ. 288 rupees ಪರ್ ಡೇ. ದೆನ್ ಡಿ ಆಲ್ಸೋ 50 units ಇಂಟು 5 rupees ಪರ್ ಯೂನಿಟ್ ಇಂಟು 120%. ಇವನಿಗೆ 300 ರೂಪಾಯಿ ಪರ್ ಡೇ ಬಂತು. ಇದು ಟೇಲರ್ಸ್ ಪ್ರಕಾರ. ದೆನ್ ಮೆರಿಕ್ಸ್ ಪ್ಲಾನ್ ನೋಡೋಣ. ಮೆರಿಕ್ಸ್ ಪ್ಲಾನ್ ಅಲ್ಲಿ 3 ಕ್ಯಾಟಗರೀಸ್ ಇದೆ, ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ಎಫಿಷಿಯನ್ಸಿ ರೇಟ್ಸ್ ನೋಡ್ಕೊಳ್ಳೋಣ ನಾವು. ಎಫಿಷಿಯನ್ಸಿ ರೇಟ್ಸ್ ಮತ್ತೆ ಕ್ಯಾಲ್ಕುಲೇಟ್ ಏನ್ ಮಾಡೋದು ಬೇಡ. ಎಫಿಷಿಯನ್ಸಿ ರೇಟ್ಸ್ ಪ್ರಕಾರ ನೋಡಿ, ಎ 83% ಒಳಗಡೆ ಇದ್ದಾನೆ, ಇವನು
93% ಇದ್ದಾನೆ, ಅಂದ್ರೆ 83ಕ್ಕಿಂತ ಜಾಸ್ತಿ 100ಗಿಂತ ಕಡಿಮೆ. ಇವನು 100 ಇದ್ದಾನೆ ಮತ್ತೆ ಇವನು 100ಗಿಂತ ಜಾಸ್ತಿ ಇದ್ದಾನೆ. 3 ಕ್ಯಾಟಗರಿ ಮಾಡಬೇಕು. ಓಕೆ, ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ನೋಡಿ, 83% ಒಳಗಡೆ ಇರೋರಿಗೆ ನಾವು ಎಷ್ಟು ಕೊಡಬೇಕು? ಆರ್ಡಿನರಿ ಪೀಸ್ ರೇಟ್ ಕೊಡಬೇಕು. ಬಿ ಅಂಡ್ ಸಿ ಗೆ 83ಕ್ಕಿಂತ ಜಾಸ್ತಿ 100 ಒಳಗಡೆ ಇದ್ರೆ 110% ಕೊಡಬೇಕು. ದೆನ್ 100ಕ್ಕಿಂತ ಜಾಸ್ತಿ ಇದ್ರೆ 120% ಕೊಡಬೇಕು. ದೆನ್ ಅರ್ನಿಂಗ್ಸ್ ಸೇಮ್ ಫಾರ್ಮುಲಾ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ನಾರ್ಮಲ್ ಪೀಸ್ ರೇಟ್ ಇಂಟು ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್. ಎ 39 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ದ, ₹5 ಪರ್ ಯೂನಿಟ್, 100%. ಇಲ್ಲಿ ನಾವು ನೋಡಿದ್ವಿ 100%, 83% ಹೊರಗಡೆ ಇದ್ರೆ ಆರ್ಡಿನರಿ ಮಾಮೂಲಿ ರೇಟ್ ಅಷ್ಟೇ. ಸೊ ಅದಕ್ಕೋಸ್ಕರ ಅವನಿಗೆ ₹195 ಪರ್ ಡೇ. ದೆನ್ ಬಿ 45 ಯೂನಿಟ್ ಪ್ರೊಡ್ಯೂಸ್ ಮಾಡ್ದ, ₹5, 110% ಯಾಕೆ? ಬಿಕಾಸ್ ಅವನು 83%ಗಿಂತ ಜಾಸ್ತಿ 100 ಒಳಗಡೆ ಇದ್ದಾನೆ. 83%ಗಿಂತ ಜಾಸ್ತಿ 100 ಒಳಗಡೆ ಇದೆ ನೋಡಿ. ಸೊ ಅದಕ್ಕೋಸ್ಕರ he will be paid 110%, $247.50 per day. Then C 48 ಯೂನಿಟ್ ಪ್ರೊಡ್ಯೂಸ್ ಮಾಡ್ದ, ₹5 ಪರ್ ಡೇ. ಈಗ ಇವನಿಗೂ 110 ಯಾಕೆ ಅಂತಂದ್ರೆ ಅವನು 100% ಒಳಗಡೆ ಇದ್ದಾನೆ, ಕರೆಕ್ಟ್ ಆಗಿ 100% ಮಾಡಿದ್ದಾನೆ. ದೆನ್ ಡಿ ಇಸ್ ಈಕ್ವಲ್ ಟು 50 ಯೂನಿಟ್ಸ್ ಮಾಡಿದ್ದಾನೆ, ₹5 ಪರ್ ಡೇ, 120% ಕೊಡಬೇಕು. ಅವನಿಗೆ ₹300 ಪರ್ ಡೇ ಕೊಡಬೇಕು. ಸೊ ದಿಸ್ ಇಸ್ ವಾಟ್ ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಲೈಕ್ ದಿಸ್. ಈ ತರ ಮಾಡಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.